ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅನುಷಾ ನಾಗೇಶ್. ಏನಪ್ಪ ಅಂತಂದರೆ, ನಾನೊಂದು ಪ್ರಾಡಕ್ಟ್ ಆರ್ಡರ್ ಮಾಡಿದ್ದೆ. ಆ ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಕೊಡೋಕ್ಕೆ ಬಂದಿದ್ದೀನಿ. ಆ ಪ್ರಾಡಕ್ಟ್ ನಾನು ಆಲ್ರೆಡಿ ಯೂಸ್ ಮಾಡ್ತಿದ್ದೀನಿ, ಅದಕ್ಕೋಸ್ಕರ ನಿಮ್ಮ ಮುಂದ್ಬಿಟ್ಟೆ ರಿವ್ಯೂ ಕೊಡೋಕ್ಕೆ ಬಂದಿರೋದು. ನಿಜವಾಗ್ಲೂ ಚೆನ್ನಾಗಿದೆ, ನನಗಂತೂ ಇಷ್ಟ ಆಯಿತು. ಅದು ಯಾವ ಪ್ರಾಡಕ್ಟ್ ಅಂತ ಯೋಚನೆ ಮಾಡಬೇಡಿ, ಇವಾಗಲೇ ಬರ್ತಾಯಿದ್ದೀನಿ ರೀ ಪ್ರಾಡಕ್ಟ್ ತಗೊಂಡು. ಇದೇ ಪ್ರಾಡಕ್ಟ್ ನಾನು ತೊಗೊಂಡಿರೋದು. ಫಸ್ಟ್ ಟೈಮ್ ನೀವು ಡೆಲಿವರಿ ಆದಾಗ ನಿಮಗೆ ಮಗುಗೆ ಫೀಡಿಂಗ್ ಮಾಡಿಸೋಕ್ಕಾಗಲ್ಲ, ಯಾಕೆಂತಂದರೆ ನಾನು ಅದು ಅನುಭವಿಸಿದ್ದೀನಿ. ಅದಕ್ಕೋಸ್ಕರ ನಿಮ್ಮ ಜೊತೆ ಹೇಳಕ್ಕೆ ಬಂದಿರೋದು. ಮೊದಲೇ ಪಾಪುಗೆ ಆವಾಗ ನಾನು ಫೀಡಿಂಗ್ ಮಾಡೋಕ್ಕಾಗ್ತಿರಲಿಲ್ಲ, ಸಿರಂಜಿಂದ ನಾನು ಕುಡಿಸ್ತಿದ್ದು. ನಿಮಗೂ ಆ ಥರ ಆಗಿದ್ದರೆ, ನೀವು ಇವಾಗ ಪ್ರೆಗ್ನೆಂಟ್ ಆಗಿದ್ದರೆ ಇದು ಯೂಸ್ ಮಾಡ್ಕೊಳ್ಳಿ, ಪಕ್ಕ ಯೂಸ್ ಆಗುತ್ತೆ, ಮುಂದಕ್ಕೆ ಯೂಸ್ ಆಗುತ್ತೆ. ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡ್ಕೋತಿರೋದು. ಈ ಸಿರಂಜಿಂದ ಎಳೆದು ಪೇನಾಗಿ ನೀವು ಅನುಭವಿಸೋದಕ್ಕಿಂತ ಈ ಫೀಡಿಂಗ್ ಬಾಟ್ಲು ತೊಗೊಂಡ್ರೆ ನಿಮ್ಗೆ ಯೂಸ್ ಆಗುತ್ತೆ. ಇನ್ನೊಂದು ಏನಪ್ಪ ಅಂದರೆ, ಇದೊಂದೇ ಸಲ ಏನಕ್ಕೆ ಆಮೇಲೆ ಇನ್ನೇನಕ್ಕೆ ಅಂತ ಯೋಚನೆ ಮಾಡ್ತೀರಿ. ಇಲ್ಲ ನಾವೆಲ್ಲರೂ ಹೊರಗಡೆ ಹೋಗಬೇಕು ಅಂದರೆ ಮಗುನೂ ಕರ್ಕೋಗೋಕ್ಕಾಗಲ್ಲ. ಅದಕ್ಕೋಸ್ಕರ ಈ ಫೀಡಿಂಗ್ ಬಾಟ್ಲು ತೊಗೊಂಡ್ರೆ ನಮ್ಗೆ ಯೂಸ್ ಆಗುತ್ತೆ. ಅಮ್ಮಂಗೆ ಕೊಟ್ಬಿಟ್ಟು ಹೋದರೆ ಅಮ್ಮ ನಿಭಾಯಿಸ್ತಾರೆ, ನಾವು ಹೊರಗಡೆ ಹೋಗ್ಬಿಟ್ಟು ಬರ್ಬೋದು ಅಲ್ವಾ. ಈ ಯಾವ ಥರ ಕ್ವಾಲಿಟಿ ಇದೆ ಅಂತಂದರೆ, ನಾನು ಆಲ್ರೆಡಿ ಯೂಸ್ ಮಾಡಿದ್ದೀನಿ, ಯೂಸ್ ಮಾಡಿರೋದಕ್ಕೆ ನಿಮ್ಮ ಜೊತೆ ಹೇಳ್ತಾ ಇರೋದು. ಈ ಥರ ಪ್ರೆಸ್ಸಿಂಗ್ ಮೆಷಿನಿಂದ ನಾವು ಇದು ಮಾಡಬೇಕು. ನೋಡ್ತಾ ಇದ್ರೆ ಇಲ್ಲಿ ಪ್ರೆಸ್ಸಿಂಗ್, ಇಲ್ಲಿ ನಿಪ್ಪಲ್ಲಿ ಕೊಟ್ಬಿಟ್ಟು ಪ್ರೆಸ್ಸಿಂಗ್ ಮಾಡೋದಷ್ಟೇ. ಇದೇ ಬಾಟ್ಲು ನೋಡಿ, ಕ್ಯಾಪ್ ಎಷ್ಟು ಕ್ವಾಲಿಟಿ ಐತೆ, ತುಂಬ ಚೆನ್ನಾಗಿ ಕ್ವಾಲಿಟಿ ಐತೆ ನೋಡಿ. ಇಷ್ಟೇ ಚೆನ್ನಾಗಿ ಬಂದಿದೆ, ಕ್ವಾಲಿಟಿ ಅಂತೂ ಮಸ್ತಾಗಿದೆ, ನನಗಂತೂ ಇಷ್ಟ ಆಯಿತು. ನನಗಿಷ್ಟ ಆಗಿರೋದಕ್ಕೆ ನಿಮ್ಮ ಮುಂದೆ ವೀಡಿಯೋ ಮಾಡ್ತಿರೋದು. ಈ ವಿಡಿಯೋ ಡೌನ್ಲೋಡ್ ಮಾಡಿಕೊಂಡ್ರೆ ನಿಮ್ಮ ಪ್ರಾಡಕ್ಟ್ ಸಿಗುತ್ತೆ. ಡೌನ್ಲೋಡ್ ಮಾಡಿಕೊಂಡು ನೀವು ಮೀಶೋ ಆ್ಯಪಲ್ಲಿ ಕ್ಯಾಮ್ರಾ ಸೆಟ್ ಇರುತ್ತಲ್ಲ, ಆ ಕ್ಯಾಮ್ರಾ ಸೆಟ್ಟಲ್ಲಿ ಹೋಗ್ಬಿಟ್ಟು ನಾನು ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಆವಾಗ ನಾನು ಬೈ ಮಾಡಿರೋ ಪ್ರಾಡಕ್ಟ್ ನಿಮ್ಗೆ ಸಿಗುತ್ತೆ. ಇಷ್ಟೇ ನನ್ನ ಮಾತು, ಇನ್ನೇನು ಇಲ್ಲ. ನನ್ನ ಮಾತಿಗೆ ಕೇಳಿಸ್ಕೊಂಡಿರೋದಕ್ಕೆ ನೀವು ಥ್ಯಾಂಕ್ಸ್ ಎಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್. ಆನ್ಲೈನ್ ಪೇಮೆಂಟ್ 304 ರೂಪಾಯಿ, ಕ್ಯಾಶ್ ಆನ್ ಡೆಲಿವರಿ 353 ರೂಪಾಯಿ. ನಾನು ಆನ್ಲೈನ್ ಪೇಮೆಂಟ್ ಮಾಡಿರೋದು. ಥ್ಯಾಂಕ್ ಯು ಈ ವಿಡಿಯೋ ನೋಡಿದ್ದಕ್ಕೆ.